ಮತದಾರ ಹಕ್ಕನ್ನು ಕಳ್ಕೊಂಡಿದ್ದಾರೆ. ನಿಜವಾಗಿ ಭಾರತೀಯರಿದ್ದು ಭಾರತದ ನಾಗರಿಕರಿದ್ದು ಮತದಾನ ಹಕ್ಕು ಕಳ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೆ ನ್ಯಾಯ ಸಿಗಬೇಕಾಗಿದೆ. ಯಾಕಂದ್ರೆ ಮತದಾನ ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಬಹಳ ಮಹತ್ವದವಾದ ಸ್ಥಾನ ಮತ್ತು ಅದೊಂದು ಸ್ಥಿತಿ. ಹೀಗಾಗಿ ಮತದಾನ ಎಲ್ಲರಿಗೂ ಸಿಗಬೇಕು, ನಿಜವಾದ ನಮ್ಮ ದೇಶದ ನಾಗರಿಕರಿಗೆ. ಮತ್ತು ನಾಗರಿಕರನ್ನ ಐಡೆಂಟಿಫೈ ಮಾಡೋದು ಇಲ್ಲಿವರೆಗೆ ಹುಟ್ಟಿನಿಂದ ಮತ್ತು ನಮ್ಮ ದೇಶದ 5 ವರ್ಷ ನೆಲೆಸಿದ್ರಿಂದ ಅನ್ನೋದು ಈಗ ಗೊತ್ತಿದ್ದ ವಿಷಯ ಅದ. ಈ ಎಲ್ಲ ನೆಲೆಯಲ್ಲೇ ಒಂದೇನಪ್ಪ ಅಂತಂದರೆ ಇವತ್ತು ಹೊಸ ಒಂದು ಚರ್ಚೆಗೆ ಇದು ಆಸ್ಪದ ಕೊಟ್ಟದ. ಜೊತೆಗೆ ಕೋವಿಡ್ ಆದರೂ ಸಹಿತ ಇದರಲ್ಲಿ ಆಸಕ್ತಿ ತೆಗೆದುಕೊಂಡ ನ್ಯಾಯ ಒದಗಿಸ್ತದ. ಈ 65 ಲಕ್ಷ ಜನ ಅಂದರೆ ವೋಟರ್ಸ್ ಯಾಕೆ ಕಡಿಮೆ ಆದರು, ಹೆಂಗೆ ಕಡಿಮೆ ಆದರು, ಯಾರು ಇವರ ಅನ್ನೋದಕ್ಕೆ ಉತ್ತರ ಮೋಸ್ಟ್ಲಿ ಸಮೀಪದಲ್ಲಿ ಸಿಗ್ಬೋದು. ಅಲ್ಲಿವರೆಗೆ ಏನೇನಾಗ್ಬೋದು ಅನ್ನೋದನ್ನು ಮತ್ತೆ ನೋಡೋಣ ಅಂತ ಹೇಳ್ತಾ, ಈ ಸುಪ್ರೀಂನ ಮಾತನ್ನು ನಾವು ಎಲ್ಲ ಪಕ್ಷರು ಪಾಲಿಸ್ಕೊಂಡು ಹೋಗೋದ್ರೆ ಯೋಗ್ಯ. ಇವತ್ತೇನೋ ನಮ್ಗೆ ನುಕ್ಸಾನ ಆಗ್ತದಂತ ಇಂಡಿಯಾ ಗಠಬಂಧನದವರು ಅದು ವಿರೋಧ ಮಾಡೋದು, ಮತ್ತು BJP ನಮಗೆ ಲಾಭ ಆಗ್ತಂತ ಅವರು ಅದನ್ನು ಸಪೋರ್ಟ್ ಮಾಡೋದು, ಇವೆರಡೂ ತಪ್ಪ. ನಿಜವಾಗಿಯೂ ಯಾರು ಈ ದೇಶದ ನಾಗರಿಕರಿದ್ದಾರೆ ಅವರೆಲ್ಲರಿಗೂ ಮತದಾನ ಹಕ್ಕು ಸಿಗಬೇಕು, ಎಲ್ಲ ಧರ್ಮೀಯರಿಗೆ. ಇಷ್ಟೇ ಅಂತ ಹೇಳ್ತಾ, ಇದು ಇನ್ನಷ್ಟು ವೇಟ್ ಮಾಡಬೇಕು ನಾವು ಅಲ್ಲಿವರೆಗೆ ಅನ್ನೋ ಒಂದು ಮಾತನ್ನು ಮತ್ತೊಮ್ಮೆ ಹೇಳ್ತಾ, ನನಗೆ ಅನಿಸಿದ ಕೆಲವು ಮಾತುಗಳ ಮುಂದೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಸತ್ಯ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.